ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಇಲ್ಲಿ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಅದು ಪಾದಯಾತ್ರೆಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅಲ್ಲ, ತಾಳ್ಬೆಟ್ಟದಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಲಾಸ್ಟ್ ಟೈಮು ಹೋಗಿದ್ವಿ, ಈ ಟೈಮು ಹೋಗಿದ್ವಿ. ಲಾಸ್ಟ್ ಟೈಮು ನಾನು, ನಮ್ಮ ಹಸ್ಬೆಂಡು, ನಮ್ಮ ಅಕ್ಕನ ಮಗ ಹೋಗಿದ್ರು. 3 ಜನ ಹೋಗಿದ್ವಿ. ಈ ಸಲ ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಜೊತೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಬನಶಂಕರಿಗೆ ಬಂದ್ವಿ. ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫುಲ್ ರಶ್ ಇದೆ ಬಸ್ಸಲ್ಲಿ, ಸ್ವಲ್ಪನೂ ಜಾಗ ಇಲ್ಲ. ಸ್ಯಾಟರ್ಡೆ ಬೇರೆ ಎಲ್ಲ ಫುಲ್ ರಶ್ ಇತ್ತು. ತಾಳ್ಬೆಟ್ಟಕ್ಕೆ ಬಂದು ಎಲ್ಲರೂ ಮಲ್ಕೊಂಡಿದ್ರು. ದೂರದಿಂದ ಬಂದಿರೋರೆಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡೆಲ್ಲ ಹೋಗ್ತಾರೆ. ನಾವು ಬಂದ್ವಿ. ಪಲಾವ್ ಕೊಡ್ತಾಯಿದ್ರು, ತಿನ್ಕೊಂಡು ತುಂಬಾ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ತಿನ್ಕೊಂಡು ಮತ್ತು ಬಿಸಿಬೇಳೆ ಬಾತೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ತಿನ್ಕೊಂಡು ಮತ್ತೆ ಹೊರಟ್ವಿ. ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು 12 ಗಂಟೆ ರಾತ್ರಿ ತಾಳ್ಬೆಟ್ಟದಲ್ಲಿದ್ದೀವಿ. ಎಷ್ಟು ಚೆನ್ನಾಗಿದೆ, ಬಿಸಿಬೇಳೆ ಬಾತ್ ಕೊಡ್ತಿದ್ದಾರೆ. ಮುಂದೆ ಒಂದು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಾಳ್ಬೆಟ್ಟದಿಂದ. ಇವಾಗ ಪಾದಯಾತ್ರೆ ಸ್ಟಾರ್ಟ್. ಏನು ಇಲ್ಲ ಪಾದಯಾತ್ರೆ. ಮಾದಪ್ಪ ಟೈಮ್ ಇವಾಗ ಅಲ್ಲಿ ಅಲ್ಲೂ ಅವು ಅಲ್ಲಿ ಹೋಯ್ತೀವಿ ಲೈಟು ಅಲ್ಲಿ ಇವಾಗ ಅಲ್ಲಿ 1:20 ಅಂದ್ರೆ ಲೆಕ್ಕ ಹಾಕಿ 1:20 ಇವಾಗ ನೋಡೋಣ. ಇವಾಗ 1:20 ಟೈಮು. 1:20 ಇವಾಗ ಮಾರ್ನಿಂಗ್ ಎಷ್ಟೊತ್ತಿಗೆ ಹೋಗ್ತೀವ ನೋಡೋಣ. ಸುಶೀಲಾ ಆದರೂ ಅಷ್ಟು ಕತ್ತಲಲ್ಲಿ
ಫುಲ್ಲು ಜನ ಎಷ್ಟು ನಡೀತಾರೆ ಅಂದರೆ ಆ ಟೈಮಲ್ಲಿ 1:20 ಟೈಮು. ಅದರಲ್ಲಿ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ನಮಗೆ ಸಿಕ್ಕಿಲ್ಲ. ಆದರೂ ಆ ನೈಟಲ್ಲಿ ಎಷ್ಟು ಜನ ಅಂದರೆ ಸ್ವಲ್ಪ ಏಜ್ ಆಗಿರೋರೆ ತುಂಬ ಜನ ಬಂದಿದ್ದಾರೆ. ಆದರೂ ನಾವೇ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ನಡೆಯೋಕ್ಕಾಗುತ್ತಾ ಇಲ್ವಾ ಅಂತ. ಎಷ್ಟು ಏಜ್ ಆದವ್ರು ಬಂದಿದ್ದರು ಅಂದರೆ ನಮಗೆ ಆಶ್ಚರ್ಯ ಅನಿಸ್ತು ನೋಡಿ. ಎಲ್ಲ ಕೋಲ್ ಎತ್ಕೊಂಡು ಕೋಲಲ್ಲಿ ಹುರ್ಕೊಂಡು ಹೊರಟಿದ್ದಾರೆ. ಬಟ್ ಆದರೂ ಗ್ರೇಟ್ ಬಿಡಿ ಅವರು. ಆದರೂ ಮಾದಪ್ಪನ ಮಹಿಮೆ ಎಷ್ಟಿದೆ ಅಂತ ಇವಾಗ ಈಗ ನೋಡಿದ್ರೇ ಗೊತ್ತಾಗುತ್ತೆ. ಆದರೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಐದೂವರೆ ಟೈಮ್. ಅದೇ ಅಲ್ಲಿ ನೋಡ್ದೆ ಕಾಲಲ್ಲ ಕೇಳು. ಶಿವ ಶಿವ ಶಿವ. ಇರೋದು ನೀನು ಕಾಣ್ತಲ್ಲ. 6:30 ಸಮಯ ಮಾರ್ನಿಂಗ್. ಡೌನ್ ಬಾರವ ತಲೆ ಕೆಡಿಸ್ಕೊಡ. ನಾನು ಹಂಗೆ ಹೋಯ್ತಾ ಇದ್ದೆ. ಹಿಂಗೆ ಬಸ್ ರೂಟು ಫೈನಲಿ ಕಂಪ್ಲೀಟೆಡ್ ಫಾರ್ ಪಾದಯಾತ್ರೆ. ದರ್ಶನಕ್ಕೆ ಹೋಗೋಣ ಬನ್ನಿ. ಮುಗೀತಾ ಪಾದಯಾತ್ರೆ?
ಪುರ ಬಂದಿದ್ದೀರಾ? ಹೇಗಂತು ಎಕ್ಸ್ಪೀರಿಯನ್ಸು ಹೇಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಫೈನಲಿ ಕಂಪ್ಲೀಟ್ ಆಯಿತು. ಇವಾಗ ಬಂದು 7 ಗಂಟೆ. ಸಖತ್ತೈತಿ ಮನೆ. ಇವೆಲ್ಲ ಹಳೇ ಕಾಲದ ಥರ. ಅದು ಕಾಲು ಪುಟಾಣಿ ಮನೆ ಇದು. ಅಲ್ಲೇ ಏನು ಮಾಡೋದು? ದೇವಸ್ಥಾನ ಅಲ್ಲಿಗೆ ಅಂದ್ರೆ ಇದು ಲೆಕ್ಕ ಹಾಕಿ. ಆದ್ರೂ ಇದಿಲ್ಲ. ಫೈನಲಿ ಕಂಪ್ಲೀಟ್ ಆಯಿತು ಪಾದಯಾತ್ರೆ. ಎಸ್, ಖುಷಿ ಆಗ್ತಾಯಿದೆ. ಇವಾಗ 2ನೇ ವರ್ಷದ ಪಾದಯಾತ್ರೆ ಇದು. ಕಂಪ್ಲೀಟ್ ಮಾಡಿದೆ, ತುಂಬ ಖುಷಿ ಆಗ್ತದೆ. ಹೊರಟ್ವಿ. ರಜಾ ಪ್ರಸಾದ ತಿನ್ಕೊಂಡು ಪೊಂಗಲ್ ಮಾಡಿದರು. ರೆಡ್ ಚಟ್ನಿ ಥರ ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ರೆಡ್ ಚಟ್ನಿ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ರಶ್ ಇತ್ತು, ತುಂಬಾ ರಶ್ ಇದೆ. ನಿಮಗೆ ಹೋಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿದೆ. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಗೇ ಮಾದಪ್ಪ.